ಹಿಂದಿನ ಆಡಳಿತ ಮಂಡಳಿಯವರು ನಡೆಸಿದಂತಹದ್ದು ಮತ್ತು ಹಿಂದಿನ ಸಿಇಒ ನಡೆಸಿದಂತಹ ಎಲ್ಲ ಹಣ ದುರುಪಯೋಗ ಹಾಗೂ ಅವ್ಯವಹಾರದಿಂದ 123 ಕೋಟಿ ಆಗುವಷ್ಟು ನಮಗೆ ಹಾನಿಯನ್ನು ಅನುಭವಿಸಬೇಕಾಗಿದೆ. ಕಾರಣ 3 ಜನರಿಗೆ 113 ಕೋಟಿಯಷ್ಟು ಸಾಲವನ್ನು ಬೇಕಾಯ್ದೆಯಾಗಿ ಸಾಲವನ್ನು ವಿತರಣೆ ಮಾಡಿದ್ದರಿಂದ ನಾವು ಹಾನಿ ಅಂತ ಹೇಳಿ ಅನುಭವಿಸುವಂತಹ ಒಂದು ಪ್ರಸಂಗ ಉಂಟಾಗಿದೆ. ಆದರೆ ಕಳೆದ ವರ್ಷ ನಮಗೆ 8 ಕೋಟಿಯಷ್ಟು ಲಾಭ ಇತ್ತು. ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನ ಮಾಡಿಕೊಂಡಿರುವ ಐತಂಡೆಲ್ಲಿ ಗ್ರಾಮದ ರೈತ ವೆಂಕಟೇಶ್ವರಪ್ಪನವರ ಒಂದು ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 42. ಆದರೆ ಹೊಸ ಸರ್ವೆನೂ 274. ಅಲ್ಲ 1 ಎಕರೆ. ಆ 1 ಎಕರೆಯಲ್ಲಿ ಅವ್ರ ತಾತ ಮುತ್ತಾತವ್ರ ಕಾಲದಿಂದ ಅದನ್ನೇ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು. ಇವರೇನೋ ನಾವು ರಸ್ತೆ ಅಭಿವೃದ್ಧಿ ಮಾಡ್ತೀವಿ, ರೈತರಿಗೆ ಏನು ಬೆಟ್ಟದಷ್ಟು ನಾವು ಪರಿಹಾರ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಅದು ಯಾವಾಗ ನೋಟಿಫಿಕೇಶನ್ ಮಾಡಿದ್ರೆ ನಮಗಿಲ್ಲ. ಆದರೆ ಇವ್ರಿಗೆ ನೋಟಿಸ್ ಕೊಟ್ಟಿರೋದು ಯಾವಾಗ 13/6 ಅಲ್ಲ 21/9/2024. ಇನ್ನೂ ವರ್ಷ ಕೂಡ ಆಗಿಲ್ಲ ಕೊಟ್ಟು. ಆದರೂ ಸಹ ಅದರಲ್ಲಿ ಮಾವಿನ ಗಿಡಗಳು 200 ಮಾವಿನ ಗಿಡ, ನೇರಳೆ ಗಿಡ ಎಲ್ಲ ಇದೆ. ಆದರೂ ಸಹ ಅಲ್ಲಿಗೆ ಸಂಬಂಧಪಟ್ಟ ಏನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿದ್ದಾರೆ, ಅವರು ಅಲ್ಲಿನ ಕೆಲಸ ನಿರ್ವಹಿಸುವಂಥ ಅಧಿಕಾರಿಗಳು, ಕಂದಾಯ ಇರ್ಬೋದು, ಸರ್ವೆ ಇರ್ಬೋದು, ಎಲ್ಲ ಅಧಿಕಾರಿಗಳು, ತೋಟಗಾರಿಕೆ, ಕೃಷಿ ಮತ್ತು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಒಳಗೊಂಡಂತೆ ರೈತರನ್ನು ಆ ಜಮೀನಿನ ಹತ್ತಿರ ಕರ್ಕೊಂಡು ಬಂದು ಅದನ್ನು GPS ಮಾಡಿ ಎಷ್ಟು ಮರಗಳು ಹೋಗಿದೆ ಅದನ್ನು ಮೊಳಕೆ ಅಂದರೆ ಮರಗಳ ಮೌಲ್ಯಮಾಪನ ಮಾಡಬೇಕು. ಒಂದು ಮಾವಿನ ಮರ ಅದಕ್ಕೆ ಎಷ್ಟು ವರ್ಷ ಆಯುಸ್ಸಿದೆ, ಅಂದರೆ ಇವತ್ತು 1 ವರ್ಷ ಇದೆಯಾ, 10 ವರ್ಷ ಇದೆಯಾ, 50 ವರ್ಷ ಬರ್ತದ ಅಂತೇಳಿ ಅದನ್ನು ಮೌಲ್ಯ ಕಟ್ಕೊಂಡು ಆಮೇಲೆ ಅವ್ರಿಗೆ ಪರಿಹಾರ ಕೊಡಬೇಕು. ಯಾಕಂದರೆ ಇವತ್ತು ಜೀರೋ ಕೊಳತೂರಿಂದ ಇವತ್ತು ಚೆನ್ನೈ ಕಡೆ ಎಲ್ಲಿ ಗಂಟೆ ಹೋಗ್ತಾರೆ ಎಲ್ರಿಗೂ ಪರಿಕರ. ಆಂಧ್ರದಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ. ಇವ್ರು ಕೊಟ್ಟೋದೆಷ್ಟು 5,16,000 ರೂಪಾಯಿ ಮಾತ್ರ ಈ ರೆಸ್ಟ್ ಏರಿಯಾದಲ್ಲಿ. 40 ಎಕರೆಯಲ್ಲಿ 39 ಎಕರೆಗೂ ಎಲ್ರಿಗೂ ಕೊಟ್ಟಿದೆ. ಇವ್ರಿಗೆ ಮಾತ್ರ ಇನ್ನೂ ಕೊಟ್ಟಿಲ್ಲ. ಕೇಳಿದರೆ SLO ಹೇಳ್ತಾರೆ ನಾವು ಕಾಂಟ್ರಾಕ್ಟರ್ ಹತ್ರ ಮಾತಾಡ್ತೀವಿ, ಅವರೇನೋ ಬಂದು ಮಾತಾಡ್ಕೊಟ್ರೆ. ಅಲ್ಲ ಸ್ವಾಮಿ, ಕಾಂಟ್ರಾಕ್ಟರ್ ಎಲ್ಲ ನಾವು ಜಮೀನು ಕೊಟ್ಟಿರೋದು ಸರ್ಕಾರಕ್ಕೆ. ಆ ಸರ್ಕಾರದವರು ಬಂದು ರೈತರ ಸಮಸ್ಯೆನ ಬಗೆಹರಿಸಬೇಕು. ನಾವು ಕೇಳ್ತಾ ಇರೋದೇನು, ಸಂಬಂಧಪಟ್ಟ ತೋಟಗಾರಿಕೆ ಅಧಿಕಾರಿಗಳು ಬಂದು ಅದಕ್ಕೆ ಮೌಲ್ಯಮಾಪನ ಮಾಡಲಿ. ಎಷ್ಟು